ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದು ಬಂದುಬಿಟ್ಟು ಮನೆ ಹತ್ರದಿಂದ. ಸೊ ಇವಾಗ ನಮ್ಮ ಜಾಬ್ಗಾದರೆ ಹೋಗ್ತಾ ಇದ್ವಿ, ಸೆಕೆಂಡ್ ಡೇ ಇದು. ಸೊ ಇವಾಗ ತಾನೇ ಬೈಕ್ ಆನ್ ಮಾಡ್ತಾಯಿದ್ದೀನಿ. ಸೊ ಭೈರವಗನ್ನು ಒಳಗಡೆ ಲಾಕ್ ಮಾಡಿದ್ದೀನಿ, ಇಲ್ಲಿ ಲಾಕ್ ಮಾಡಿದ್ದೀನಿ, ಒಳಗಡೆ ಇದ್ದಾನೆ. ಗೇಟಲ್ಲಿ ಕಟ್ಟಿದ್ದೀನಿ ಭೈರವನ. ರಾಣಿ ಕೂಡ ಒಳಗಡೆನೇ ಇರ್ತಾಳೆ. ಸೊ ನೋಡ್ಬೋದು, ಬೆಳಗ್ಗೆ ರೈಡ್ ಆದರೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಬೆಳಗ್ಗೆ ಬೇಗ ಎದ್ದೋಳಕ್ಕೆ ಆಗಲ್ಲ ಗೈಸ್. ಇವತ್ತು ಸುಮಾರು ಒಂದು 7 ಗಂಟೆಗಾದರೆ ಎದ್ದೋಳಿದ್ದೀನಿ. ಸೊ 7 ಗಂಟೆಗೆ ಎದ್ದೋಳಿದ್ರೆ ಲೇಟ್ ಆಗಿಬಿಡ್ತದೆ. ಹೆಂಗೊಂದು ನೆನ್ನೆ ಹಾಲು ತೊಗೊಂಬಂದಿದೆ, ಸೊ ಅದೇ ಸರಿ ಹೋಯಿತು. ಇಲ್ಲಾಂತ ಹೇಳಿದರೆ ಕಷ್ಟ ಆಗಿಬಿಡ್ತಾಯಿತ್ತು. ಡೈರಿ ಕ್ಲೋಸ್ ಮಾಡಿಬಿಡ್ತಾರೆ. ಪ್ಯಾಕೆಟ್ ಹಾಲು ಅಷ್ಟೊಂದು ಚೆನ್ನಾಗಿರಲ್ಲ ಕುಡಿಯೋಕ್ಕೆ. ಟೀ ಮಾಡಿದ್ರೇ ಚೆನ್ನಾಗಿರಲ್ಲ ಪ್ಯಾಕೆಟ್ ಹಾಲಲ್ಲಿ. ನಂದಿನಿ ಹಾಲು ಸಿಕ್ಕಿದ್ರೆ ಚೆನ್ನಾಗಿರ್ತದೆ, ಅದು ನಂದಿನಿ ಹಾಲು ಇಲ್ಲಿ ಸಿಗೋಲ್ಲ. ಸೊ ಆ ಕಾರಣದಿಂದ ನಮ್ಗೆ ಇವತ್ತೇನು ಪ್ರಾಬ್ಲಮ್ ಆಗಿಲ್ಲ. ಇವತ್ತೇನು ಕೆಲಸನೇ ಮಾಡಿಲ್ಲ ಗೈಸ್. ಬರೀ ಬಟ್ಟೆ ಹಾಕ್ಕೊಂಡಿದ್ದು, ಫೇಸ್ ವಾಶ್ ಮಾಡಿದ್ದು, ಪೂಜೆ ಮಾಡಿದ್ದು, ಭೈರವ ರಾಣಿಗೆ ಊಟ ಹಾಕಿದ್ದು, ಅಡುಗೆ ರೆಡಿ ಮಾಡಿದ್ದು, ಅಷ್ಟೇ ಕೆಲಸ ಇವತ್ತು ಮಾಡಿದ್ದೆ ನಾನು. ಸೊ ನೆನ್ನೆ ವೀಡಿಯೋ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಗೈಸ್. ನೆನ್ನೆ ವೀಡಿಯೋ ತುಂಬ ಚೆನ್ನಾಗಿದೆ, ಆದರೆ ವ್ಯೂಸ್ ಮಾತ್ರ ಜಾಸ್ತಿ ಹೋಗಿಲ್ಲ. ಪರವಾಗಿಲ್ಲ, ಏನು ನಾವು ಅಂದ್ಕೊಂಡಿದ್ದು ವೀಡಿಯೋಸ್ ಎಲ್ಲ ಹೋಗಬೇಕು ಅಂದರೆ ಆಗಲ್ವಲ್ಲ. ಸೊ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದಷ್ಟೇ, ಕಷ್ಟ ಬಿದ್ದು ಮಾಡೋ ಏನು ಕೆಲಸನೂ ಪ್ರತಿಫಲ ಸಿಗಲ್ವಲ್ಲ. ಯೂಟ್ಯೂಬಲ್ಲಿ ಯಾವ ಥರ ಅಂದರೆ ತುಂಬ ಕಷ್ಟ ಬಿದ್ದು ಮಾಡ್ತೀನಿ, ಎಡಿಟಿಂಗು ಎಲ್ಲ ಮಾಡಿರ್ತೀನಿ. ಆ ವ್ಯೂಸ್ ನೋಡಿದ್ರೆ ಹೋಗಿರಲ್ಲ, ಸುಮ್ಮನೆ ರ್ಯಾಂಡಮಾಗಿ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ಸೊ ಆ ವೀಡಿಯೋಗೆ ನೋಡಿದ್ರೆ ಒಂದು 10K 15K ಆ ಥರ ಹೋಗ್ಬಿಟ್ಟಿರ್ತದೆ. ನೆನ್ನೆ ಒಂದು ಇನ್ಸಿಡೆಂಟ್ ಆದರೆ ನಡೆದಿತ್ತು. ಕೆಲಸದಿಂದ ಮನೆಗೆ ಹೋಗ್ತಾಯಿದ್ದೆ ನಾನು. ಹೋಗ್ತಾ ಇರಬೇಕಾದ್ರೆ ಒಂದು ಸ್ವಿಗ್ಗಿ ಡೆಲಿವರಿ ಬಾಯ್, ಸೊ ಆ ಸ್ವಿಗ್ಗಿ ಡೆಲಿವರಿ ಬಾಯ್ ಬಂದುಬಿಟ್ಟು ಏನೋ ಒಂದು ಡೆಲಿವರಿ ಮಾಡಿದ್ದಾನೆ. ಅದು ಏನಾಯಿತು ಅಂದರೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅವ್ನು ಇಟ್ಕೊಂಡು ಸರಿಯಾಗಿ ಬೈತಾಯಿದ್ರು, ಹೊಡಿಯೋಕ್ಕೆಲ್ಲ ಹೋಗ್ತಾಯಿದ್ರು. ಒಂದೇ ಒಂದು ಮಾತು ಹೇಳ್ತೀನಿ ಹುಡುಗರು, ನಾನು ಕೂಡ ಸ್ವಿಗ್ಗಿ ಮಾಡಿದ್ದೀನಿ ಬೆಂಗಳೂರಲ್ಲಿ, ಝೊಮ್ಯಾಟೊ ಮಾಡಿದ್ದೀನಿ. ಸೊ ಈ ಥರ ಡೆಲಿವರಿ ಬಾಯ್ ಆಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಸೊ ಅದ್ರ ರಿಯಾಲಿಟಿ ಹೇಳ್ತೀನಿ ನೋಡಿ. ಏನಾಗ್ತದೆ ಅಂದರೆ ಒಂದೊಂದು ಬಾರಿ ಅವ್ರ ಗಾಡಿಗೆ ಪ್ರಾಬ್ಲಮ್ ಆಗ್ತದೆ, ಒಂದೊಂದು ಬಾರಿ ಆರ್ಡ್ರು ಲೇಟ್ ಆಗ್ತದೆ, ಒಂದೊಂದು ಬಾರಿಯಲ್ಲೇ ಫುಡ್ಡೇ ರೆಡಿ ಆಗೋಲ್ಲ, ಅಲ್ಲೇ ಡಿಲೇ ಆಗಿಬಿಟ್ಟಿರ್ತದೆ. ಇನ್ನೊಂದು ಏನಂತ ಹೇಳಿದರೆ, ಹೊಸದಾಗಿ ಸೇರಿರ್ತಾರೆ ಕೆಲವರು. ಆ ಹೊಸದಾಗಿ ಸೇರಿರೋವಾಗ ಆ ಮ್ಯಾಪ್ ಅಂದರೆ ಏನಂತ ಗೊತ್ತಿರಲ್ಲ. ಸೊ ಆ ಮ್ಯಾಪನ್ನು ಯಾವ ಥರ ಓಪನ್ ಮಾಡೋದಂತ ಗೊತ್ತಿರಲ್ಲ. ಸೊ ಅದರಲ್ಲಿ ಲೇಟ್ ಆಗಿಬಿಡ್ತದೆ. ಸೊ ಅಷ್ಟು ಬಿಟ್ಟರೆ ಇನ್ನೇನು ಅವ್ರು ಬೇಕಾದಂಗೆ ಯಾವತ್ತೂ ಪ್ರಾಬ್ಲಮ್ ಮಾಡಲ್ಲ. ಸೊ ಮನೆ ಬಿಟ್ಟು ಬಂದಿರ್ತಾರೆ ಕಷ್ಟ ಬೀಳೋಕ್ಕೆ. ಸೊ ಯಾವತ್ತೂ ಅವ್ರನ್ನ ಬೈಯೋಕ್ಕೆ ಹೋಗ್ಬೇಡಿ. ಬ್ಯಾಂಗ್ಳೂರಲ್ಲಿ ಡೆಲಿವರಿ ಜಾಬ್ ಮಾಡೋದಂದರೆ ಅಷ್ಟೊಂದು ಈಸಿ ಅಲ್ಲ ಗೈಸ್. ಇವತ್ತು ಒಳ್ಳೆ ಟಾಪಿಕ್ ಬಗ್ಗೆ ಆದರೆ ನಿಮಗೆ ನಾಲೆಜ್ ಕೊಡ್ತೀನಿ, ಸೊ ತಿಳ್ಕೊಳ್ಳಿ. ಸೊ ಬಾಸ್ ಇರ್ತಾರೆ, ಅವರು ಮುಂದೆ ನಾವು ಏನಾದರೂ ಪ್ರೋಸೆಸ್ ಮಾಡಬೇಕಾದ್ರೆ ಭಯ ಬೀಳೋದು ಆ ಥರ ಏನಿಲ್ಲ ಗೈಸ್. ಯಾವತ್ತೂ ಭಯ ಬೀಳೋಕ್ಕೆ ಹೋಗ್ಬೇಡಿ. ಏನರಲ್ಲೂ ಅಷ್ಟೇ, ಇವಾಗ ಓದೋದ್ರಲ್ಲಿ ಕೂಡ ಅಷ್ಟೇ. ನನ್ನ ಫ್ರೆಂಡು ಚೆನ್ನಾಗಿ ಓದೋನು ಇರ್ತಾನೆ, ಸೊ ನಾನು ಅಷ್ಟೊಂದು ಓದಲ್ಲ. ಅವಾಗ ಅವ್ನು ಚೆನ್ನಾಗಿ ಓದ್ತಾ ಇರ್ತಾನೆ, ನನಗೆ ಓದೋಕ್ಕೆ ಬರ್ತಾಯಿಲ್ಲ. ನಿಮ್ಗೆ ಓದೋಕ್ಕೆ ಬರ್ತದೆ, ಆ ಭಯ ನನ್ನ ಫ್ರೆಂಡ್ ಎಲ್ಲ ತಿಳ್ಕೊಂಬಿಡ್ತಾ ಇದ್ದಾನೆ, ನಾನು ತಿಳ್ಕೊತಾ ಇಲ್ಲ, ನನಗೆ ಓದೋಕ್ಕೆ ಬರ್ತಾಯಿಲ್ಲ, ನನಗೆ ಅರ್ಥ ಆಗ್ತಾಯಿಲ್ಲ ಅನ್ನೋದು ಅದು ಸಾಯಿಸಿಬಿಡ್ತದೆ. ಸುಮಾರು ಜನ ಇಲ್ಲೇ ಇದಾಗೋದು, ಪ್ರಾಬ್ಲಮ್ ಬೀಳೋದು ಇದರಲ್ಲೇ. ನನ್ನ ಫ್ರೆಂಡು ಎಲ್ಲ ಓದ್ಬಿಡ್ತಾಯಿದ್ದಾನೆ. ಎಲ್ಲ ಎಜುಕೇಷನಲ್ಲಿ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿರೋದು ಇಲ್ಲೇ. ಸೊ ಯಾರೂ ಟಾಪರ್ಸ್ ಅಲ್ಲ ಇಲ್ಲಿ. ನಿಮಗೆ ನೀವೇ ಹೀರೋ, ನಿಮ್ಮ ಜೀವನದಲ್ಲಿ ನಿಮಗೆ ನೀವೇ ಹೀರೋ. ಯಾರು ಕೀಳಲ್ಲ, ಯಾರು ಮೇಲಲ್ಲ. ಸೊ ಆವಾಗ ಏನು ಮಾಡಬೇಕಂದ್ರೆ, ನೀವು ಭಯ ಬೀಳಬಾರ್ದು. ಯಾವತ್ತು ನೀವು ಭಯ ಬೀಳ್ತಿರೋ ಆವಾಗ ನಿಮ್ಗೇನು ಅರ್ಥ ಆಗೋಲ್ಲ, ಯಾವ ಟಾಪಿಕ್ ಅರ್ಥ ಆಗೋಲ್ಲ, ಏನೂ ಬರೋಲ್ಲ, ಎಲ್ಲದರಲ್ಲೇ ನೀವು ಫೇಲ್ ಆಗೋಗ್ತೀರ, ನಿಮ್ಮ ಜೀವನದಲ್ಲೇ ಪಾಸಾಗಲ್ಲ ನೀವು. ಸೊ ಆ ಥರ ಧೈರ್ಯದಿಂದ ಇರಬೇಕು. ಏನೋ ಒಂದು ವರ್ಕ್ ಮಾಡ್ತಾಯಿದ್ದೀರಾ, ಇವಾಗ ಕಾಲೇಜ್ಗೆ ಹೋಗ್ತಾಯಿದ್ದೀರಾ, ಇವತ್ತೇನು ಟಾಪಿಕ್ ಇತ್ತು ಅದನ್ನು ಯಾವ ಥರ ಅರ್ಥ ಮಾಡ್ಕೋಬೇಕು. ಪ್ರೋಸೆಸ್ ಮೇಲೆ ಫೋಕಸ್ ಮಾಡಿ ಗೈಸ್, ಆ ಪ್ರೋಸೆಸ್ ಮೇಲೆ ಫೋಕಸ್ ಮಾಡಿ. ನೀವು ಯಾಕೆ ಭಯ ಬೀಳ್ತೀರಾ? ಭಯ ಬಿದ್ದಿದ ತಕ್ಷಣ ಅದು ಏನಾಗುತ್ತೆ ಅಂದರೆ, ಅದು ಇರೋದೆಲ್ಲ ಮರ್ತೋಗ್ತೀರಾ ನೀವು. ಇವಾಗ ಟೀಚರು ಒಂದು 10 ಕ್ವಶನ್ಸ್ ಕೊಟ್ಟಿರ್ತಾರೆ, ಓದ್ಕೊಂಬನ್ನಿ ಅಂತ ಹೇಳ್ಬಿಟ್ಟು. ಅಪ್ಪ ನಾಳೆ ಬರುತ್ತೋ ಬರಲ್ವೋ, ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ. ಇವತ್ತೇನಿದೆಯೋ ಅದಕ್ಕೆ ಪ್ರಾಸೆಸ್ ಮಾಡಿ ಸಾಕು. ಪ್ರಾಸೆಸ್ ಏನಿದೆ ಅಷ್ಟು ಮಾಡಿ. ಒಂದು ಟೀಚರು 2 ಗುಂಪು ಮಾಡಿರ್ತಾನೆ. ಸೊ 2 ಗುಂಪಲ್ಲಿ ಎ ಮತ್ತು ಬಿ ಅಂತ ಇರ್ತದೆ. ಸೊ ಎ ಗ್ರೂಪ್ಗೆ ಅವನೇನು ಹೇಳಿರ್ತಾನಂದರೆ, ಈ ಕ್ವಶನ್ಸು ಇದೇ ಬರ್ತದೆ ಅಂತ ಹೇಳ್ಬಿಟ್ಟಿರ್ತಾನೆ ಮೊದಲೇ. ಮತ್ತು ಇನ್ನೊಂದು ಹೇಳಿರ್ತಾನೆ,
ಆ ಕ್ವಶನ್ಸ್ ತುಂಬ ಟಫ್ ಇರ್ತದೆ ಅಂತ ಕೂಡ ಭಯ ಇಟ್ಟಿರ್ತಾನೆ ಅವ್ರಿಗೆ. ಅವಾಗ ಏನು ಮಾಡ್ತಾರೆ ಅಂದರೆ ಆ ಹುಡುಗರು ಆ ಕ್ವಶನ್ಸೇ ನೋಡೋಕೆ ಹೋಗಿರಲ್ಲ ಭಯ ಅಂತೇಳ್ಬಿಟ್ಟು, ಭಯಕ್ಕೆ. ಮತ್ತು ಕೆಲವರು ಓದಿರ್ತಾರೆ ಅದು ಟಫ್ ಅಲ್ವಾ ಅಂತೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟಿರ್ತಾರೆ. ಬಿ ಇರ್ತದಲ್ವ, ಅವ್ರಿಗೆ ಬರೀ ಕ್ಲಾಸಸ್ ಮಾಡಿ ಬಿಟ್ಬಿಟ್ಟಿರ್ತಾನೆ, ಕ್ಲೀನಾಗಿ ಅವ್ರಿಗೆ ಅರ್ಥ ಮಾಡಿಸಿ ಎಲ್ಲರಿಗೂ ಒಂದೇ ಬಾರಿ ಅರ್ಥ ಮಾಡಿಸಿ ಬಿಟ್ಬಿಟ್ಟಿರ್ತಾನೆ. ಸೊ ಬಿ ಇರ್ತದಲ್ವ, ಬಿ ಗ್ರೂಪ್ಗೆ ಅವನು ಏನು ಹೇಳಿರಲ್ಲ, ಈ ಥರ ಕಷ್ಟ ಆಗಿರ್ತದೆ, ಕ್ವಶನ್ಸೇ ಅವ್ನು ತೋರಿಸಿರಲ್ಲ. ಸೊ ಅವಾಗ ರಿಸಲ್ಟ್ ಚೆಕ್ ಮಾಡಿದ್ರೆ ಹೇಳ್ಕೊಟ್ಟಿರ್ತಾನಲ್ವಾ, ಕ್ವಶನ್ಸ್ ಹೇಳ್ಕೊಟ್ಟಿರ್ತಾನಲ್ವಾ, ಮೊದಲೇ ಹೇಳ್ಬಿಟ್ಟಿರ್ತಾನೆ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು, ಅವರೆಲ್ಲರೂ ಫೇಲ್ ಆಗೋಗಿರ್ತಾರೆ. ಈ ಬಿ ಇರ್ತದಲ್ವ, ಗ್ರೂಪ್ ಬಿ ಅವರು ಟಾಪರ್ಸ್ ಬಂದುಬಿಟ್ಟಿರ್ತಾರೆ. ಸೊ ಆ ಥರ ನೀವು ಏನು ಬರ್ತದೆ ಅಂತೇಳ್ಬಿಟ್ಟು ಕ್ಲಾಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮೊದಲೇ ತಿಳ್ಕೊಳಕ್ಕೆ ಹೋಗ್ಬೇಡಿ, ಕೇಳೋಕ್ಕೆ ಹೋಗ್ಬೇಡಿ. ಏನಕ್ಕೆ ಬೇಕು ಇಂಪಾರ್ಟೆಂಟ್ ಕ್ವಶನ್ಸು? ನೀವು ಫಸ್ಟು ಕ್ಲಾಸ್ ಮೇಲೆ ಫೋಕಸ್ ಮಾಡಿ, ಮತ್ತು ಲೆಸನ್ಸ್ ಮೇಲೆ ಫೋಕಸ್ ಮಾಡಿ. ಆ ಲೆಸನ್ದು ಏನಿರ್ತದೋ ಆ ಒಂದು ಪಾಠ, ಒಂದು ಸಾರಾಂಶ ತಿಳ್ಕೊಳ್ಳಿ. ಆಮೇಲೆ ಸ್ಟೆಪ್ಸ್ ಏನು ಬರ್ತದೋ, ಫಾರ್ಮುಲಾಸ್ ಏನು, ಅದನ್ನು ಯಾವ ಥರ ಮಾಡಬೇಕು, ಆ ಪ್ರಾಸೆಸ್ ಮೇಲೆ ಫೋಕಸ್ ಮಾಡಿ ಗೈಸ್. ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸೇ ಬೇಕಾಗಿಲ್ಲ, ಯಾವ ಕ್ವಶನ್ಸ್ ಬೇಕಾದರೂ ಮಾಡ್ತೀರಾ ನೀವು ಒಬ್ಬಾಗ. ಸೊ ಅದು ಏನು ಗೊತ್ತಾ, ಜೀವನದಲ್ಲಿ ಯೂಸ್ ಆಗ್ತದೆ ಇದು. ನೀವು ಬರೀ ಕ್ವಶನ್ಸ್ ತಿಳ್ಕೊಂಡು ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಷ್ಟಿದೆ ಅಷ್ಟು ಬಿಟ್ಟಾಕೋದಲ್ಲ. ಸೊ ಇದು ಜೀವನಕ್ಕೆ ಇದಾಗ್ತದೆ, ಯೂಸ್ ಆಗ್ತದೆ. ಇದೆಲ್ಲ ಕೆಲವೊಂದೆಲ್ಲ ತುಂಬ ಯೂಸ್ ಆಗ್ತದೆ. ಸೊ ಆ ಥರ ಭಯ ಬೀಳೋಕೆ ಹೋಗ್ಬೇಡಿ ಜೀವನದಲ್ಲಿ. ತಪ್ಪಾದರೆ ಪರವಾಗಿಲ್ಲ, ನಾನು ಮಾಡ್ತಾಯಿದ್ದೀನಿ, ಇದೇ ಕರೆಕ್ಟು. ನಿಮ್ಮ ಪ್ರಾಸೆಸ್ ಮೇಲೆ ನಂಬಿಕೆ ಇಡಿ ಸಾಕು. ಪ್ರಪಂಚನೇ ನಿಮ್ಮ ಜೊತೆ ಇರ್ತದೆ. ಯಾವತ್ತು ನಿಮ್ಮನ್ನು ನೀವು ನಂಬಲ್ವೋ, ಪ್ರಪಂಚ ಎಲ್ಲ ನಿಮ್ಮ ಜೊತೆ ಇದ್ರೂ ವೇಸ್ಟೇ. ನಾನು ಅದು ಮಾಡ್ತಿದ್ದೀನಿ, ಇದು ಮಾಡ್ತೀನಿ, ಅವನು ಹಂಗೆ ಹೇಳ್ದ, ನಾನು ಆ ಥರ ಮಾಡಬೇಕು, ಆ ಥರ ಎಲ್ಲ ಬೇಡ. ನಿಮಗೇನು ಇಷ್ಟ ಆಗ್ತದೆ, ನೀವು ಇದೊಂದು ವರ್ಕ್ ಮಾಡ್ತಾಯಿದ್ದೀರಾ, ಇದ್ರ ಮೇಲೇ ಫೋಕಸ್ ಮಾಡಿ. ಅದನ್ನು ತುಳಿಯೋಕ್ಕೆ ಒಂದು 10-15 ಜನ ಇರ್ತಾರೆ, ತಲೆ ಕೆಡಿಸ್ಕೋಬೇಡಿ. ಯಾವನೇನಾದರೂ ಮಾಡ್ಕೊಳ್ಳಿ, ನಿಮ್ಮ ಪ್ರಾಸೆಸ್ ಇದೆ, ನನ್ನ ಸಿಸ್ಟಮ್ ಇದೆ, ನಾನು ಈ ಟೈಮ್ಗೆ ಇಲ್ಲಿರಬೇಕು, ನಾನು ಇದೇ ಮಾಡಬೇಕು, ಆ ಥರ ಇರಬೇಕು. ಮತ್ತು ಟೈಮಿಂಗನ್ನು ಫೋಕಸ್ ಮಾಡಬೇಕು. ನಿಮ್ಮ ಟೈಮಿಂಗ್ ಏನು, ಸೊ ಈ ಟೈಮಿಂಗಲ್ಲಿ ಯಾರಿಗೆ ನನಗೂ ಬೆಲೆ ಕೊಡಬೇಕು, ಯಾರಿಗೆ ಟೈಮ್ ಕೊಡಬೇಕು, ನಾನು ಟೈಮಿಂಗನ್ನು ಫಾಲೋ ಮಾಡಿ. ಒಂದು ವಾಚ್ ಇಟ್ಕೊಳ್ಳಿ ನಿಮ್ಮ ಹತ್ರ. ಈಗಿನ ಕಾಲದಲ್ಲೆಲ್ಲ ಮೊಬೈಲ್ ಇರ್ತದೆ, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಆ ಥರ ನಿಮ್ಮ ಟೈಮಿಂಗನ್ನು ಫಾಲೋ ಮಾಡಿ. ನೀವು ಯಾವತ್ತು ನಿಮ್ಮ ಟೈಮಿಗೆ ಬೆಲೆ ಕೊಡ್ತೀರೋ ಆವಾಗ ಆ ಟೈಮು ನಿಮಗೆ ಬೆಲೆ ಕೊಡ್ತದೆ. ಸೊ ಆ ಥರ ಇವಾಗ ಏನೋ ಒಂದು ಸ್ಕಿಲ್ಸ್ ಕಲ್ತ್ಕೊತಾ ಇರ್ತೀನಿ ನಾನು, ಇವತ್ತಿಂದು ಏನೋ ಒಂದು ಸ್ಕಿಲ್ಸ್ ಇರ್ತದೆ. ಆದರೆ ಇವತ್ತೇನೋ ಒಂದು ಸ್ಕಿಲ್ಸ್ ಕಲ್ತ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಮುಂದೆ ಯಾವತ್ತೋ ಒಂದು ದಿನ ಪೇ ಮಾಡ್ತದೆ. ಯಾವ ಥರ ಇವಾಗ ಏನೋ ಒಂದು ಎರಡು ಕಲ್ತ್ಕೊತಾ ಇದ್ದೀನಿ ನಾನು. 1-2 ಯಾವ ಥರ ಹೇಳೋದು ಅಂತ ಹೇಳ್ಬಿಟ್ರೆ ನಾನು 1ನೇ ಕ್ಲಾಸಲ್ಲಿ ಕಲಿಸಿದ್ರು, 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲೂ ಕಲಿಸಿದ್ರು. ಅದು ಏನಾಯಿತು, ನಾನು 3ನೇ ಕ್ಲಾಸಲ್ಲಿ ಬರ್ತಾ ಇರ್ತಕ್ಕಂಥ ಲೆಕ್ಕಗಳಿಗೆ ಯೂಸ್ ಆಯಿತು. ಮೊನ್ನೆ ನಾನು ಗಾಡಿ ಕಲ್ತ್ಕೊಂಡೆ ಹೆಂಗೆ ಓಡಿಸೋದಂತ. ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಆರಾಮಾಗಿ ಗಾಡಿ ಎತ್ಕೊಂಡು. ಮೊನ್ನೆ ನಾನು ಸೂಜಿದಲ್ಲಿ ಯಾವ ಥರ ದಾರ ಹಾಕೋದು ಅಂತ ಕಲ್ತ್ಕೊಂಡಿದ್ದೆ. ಇವತ್ತು ನಾನು ಬಟ್ಟೆ ಸ್ವಲ್ಪ ಅರ್ಧೋಗಿದೆ, ಹೊಲ್ಕೊತಾ ಇದ್ದೀನಿ. ಮೊನ್ನೆ ಯಾವತ್ತೋ ಕಾರ್ ಓಡಿಸೋದು ಕಲ್ತ್ಕೊಂಡಿದ್ದೆ, ಇವಾಗ ಆರಾಮಾಗಿ ಓಡಾಡ್ತಾಯಿದ್ದೀನಿ ಕಾರಲ್ಲಿ. ಅದೇ ಥರ ಮೊನ್ನೆ ಕಷ್ಟ ಬಿದ್ದು ಓದಿದ್ದೆ, ಇವತ್ತು ಒಳ್ಳೆ ಜಾಬ್ ಸಿಕ್ಕಿದೆ. ಅದೇ ಥರನೇ ನೀವು ಪಟ್ಟಿರೋ ಕಷ್ಟಕ್ಕೆ ಯಾವತ್ತೋ ಒಂದು ದಿನ ಪ್ರತಿಫಲ ಸಿಗ್ತದೆ, ನಿಮ್ಮ ಕಣ್ಣು ಮುಂದೆನೇ ಎಲ್ಲ ಕಾಣಿಸ್ತಾ ಇದೆ. ಸೊ ಆ ಥರ ಕಷ್ಟ ಬೀಳಿ, ನಿಮ್ಮ ಪ್ರೋಸೆಸ್ ಮೇಲೆ ಕೆಲಸ ಮಾಡಿ, ಏನಕ್ಕೂ ಭಯ ಬೀಳಕ್ಕೆ ಹೋಗ್ಬೇಡಿ. ಅದು ಏನಾದರೂ ಆಗಲಿ, ತಪ್ಪಾಯ್ತಾ, ಮಾನವನ ಸಹಜ ಗುಣ ತಪ್ಪನ್ನೋದು ಎಲ್ಲರೂ ಕಾಮನಾಗಿ ಮಾಡ್ತಾ ಇರ್ತಾರೆ. ತಿದ್ದುಕೊಳ್ಳಿ, ಏನು ತಪ್ಪಾಗ್ತಾಯಿದೆ ತಿದ್ದುಕೊಳ್ಳಿ, ಮಾಡಿ ಗೈಸ್, ಸಕ್ಸಸ್ ಆಗ್ತಾರೆ. ಇವೆಲ್ಲ ಫಾಲೋ ಮಾಡಿ. ನಾನು ಪ್ರತಿದಿನ ಏನಾದರೂ ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ನಮ್ಮ ವೀಡಿಯೋನ ಒಂದು ಸಣ್ಣದಾಗಿರ್ತಕ್ಕಂಥ ಲೈಕ್ ಕೊಡಿರಿ ಸಾಕು. ಇನ್ನೂ ಒಳ್ಳೆ ಕಂಟೆಂಟನ್ನು ನಾನು ತಯಾರು ಮಾಡ್ತಾಯಿರ್ತೀನಿ. ಸೊ ಇನ್ನೂ ಒಳ್ಳೆ ಕಂಟೆಂಟನ್ನು ನಾನು ಪ್ರಿಪೇರ್ ಮಾಡಿ, ಸೊ ಕೆಲವೊಂದು ಗೂಗಲಲ್ಲಿ ಸರ್ಚ್ ಮಾಡಿ, ಸೊ ಒಳ್ಳೆ ಕಂಟೆಂಟನ್ನು ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡು ನಾನು ಎಕ್ಸ್ಪೀರಿಯೆನ್ಸ್ ಆಗಿರ್ತಕ್ಕಂಥ ಒಂದು ಅಂಶಗಳನ್ನು ಪ್ರತಿದಿನ ಸಣ್ಣ ವೀಡಿಯೋಗಳ ಮುಖಾಂತರ ನಿಮಗೆ ತಿಳಿಸ್ತಾ ಇರ್ತೀನಿ.
ಸೊ ಆ ಥರ ಇನ್ನೊಂದೇನಂತ ಹೇಳಿದ್ರೆ ಪಾಸಿಟಿವ್ ಆಗಿರಿ. ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಪಾಸಿಟಿವ್ ಆಗಿರಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ದುಡ್ಡಿರೋವಾಗ ಪಾಸಿಟಿವ್ ಆಗಿರ್ತಾರೆ, ದುಡ್ಡು ಎಲ್ಲ ಖಾಲಿ ಆಗಿಬಿಡುತ್ತೆ, ಯಾರೋ ಬೈತಾ ಇರ್ತಾರೆ, ಆವಾಗ ಫುಲ್ಲು ಡಿಮೋಟಿವೇಟ್ ಆಗಿಬಿಡ್ತಾರೆ. ಸೊ ಏನಿಲ್ಲ ಗೈಸ್, ದುಡ್ಡು, ಈ ಜನರು, ಈ ಬಾಂಧವ್ಯ ಇವೆಲ್ಲ ಪರ್ಮನೆಂಟ್ ಅಲ್ಲ. ಇದು ಯಾವತ್ತೋ ಒಂದು ದಿನ ಹೋಗ್ತದೆ. ಸೊ ಆ ಕಾರಣದಿಂದ ಈ ಬಾಂಧವ್ಯಕ್ಕೆ ಯಾವತ್ತೂ ನೀವು ಸಿಲ್ಕಕ್ಕೆ ಹೋಗ್ಬೇಡಿ. ಸೊ ತುಂಬ ಜನ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ, ಬ್ರೇಕಪ್ ಅಂತ ಹೇಳ್ಬಿಟ್ಟು ತುಂಬ ಜನ ಕಷ್ಟಗಳಾದರೆ ಬೀಳ್ತಾ ಇದ್ದಾರೆ, ತುಂಬ ನೋವು ತಿಂತಾ ಇದ್ದಾರೆ, ಸುಮಾರು ಜನ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಸೊ ಈ ಬಾಂಧವ್ಯಗಳೆಲ್ಲ ಪರ್ಮನೆಂಟ್ ಅಲ್ಲ. ಸೊ ಇದು ಇಟ್ಸ್ ಎನ್ ಲೈಫ್, ಇಟ್ಸ್ ಎನ್ ಪಾರ್ಟ್ ಆಫ್ ಲೈಫ್ ಅಷ್ಟೇ. ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಅಷ್ಟೇ. ಸೊ ನಿಮಗೋಸ್ಕರ ನೀವು ಕಷ್ಟ ಬೀಳಿ, ಆವಾಗ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಸೊ ಆದಷ್ಟು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ಯಾರೋ ಬರ್ತಾರೆ ನಿಮ್ಮ ಜೀವನದಲ್ಲಿ, ಯಾರೋ ಹೋಗ್ತಾರೆ, ಅವೆಲ್ಲ ಮಾಮೂಲಿ ಆಗಿಬಿಟ್ಟಿದೆ ಇವಾಗ. ಸೊ ಅವೆಲ್ಲ ಮಾಮೂಲಿ, ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. ಅದಕ್ಕೆಲ್ಲ ನೀವು ಬೆಲೆ ಕೊಡಬೇಕಾಗಿರೋದು. ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾಯಿದ್ದಾರೆ, ನಿಮಗೆ ಯಾರು ಗೌರವ ಕೊಡ್ತಾಯಿದ್ದಾರೆ, ಅಂಥವ್ರಿಗೋಸ್ಕರ ಬದುಕಿ ಗೈಸ್. ಯಾರೋ ಬಿಟ್ಟು ಹೋಗ್ತಾರೆ ಅಂಥವ್ರಿಗೋಸ್ಕರ ಅಲ್ಲ. ಸೊ ಆ ಕಾರಣದಿಂದ ಆದಷ್ಟು ಯಾರು ಹೋಗ್ತಾರೆ, ಯಾರು ಬರ್ತಾರೆ ಅದು ಬಿಟ್ಟು ಯಾರಾದರೂ ಹೋಗಲಿ, ಯಾರಾದರೂ ಬರಲಿ, ಪಾಸಿಟಿವ್ ಆಗಿರಿ ಅಷ್ಟೇ. ಸೊ ನೀವು ಯಾವತ್ತು ಡಿಪ್ರೆಷನ್ಗೆ ಹೋಗ್ತಿರೋ ಆವಾಗ ಏನಾಗುತ್ತಂದರೆ ನಿಮ್ಮ ಬ್ರೈನು ಕೆಲವೊಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡ್ತದೆ. ಆವಾಗ ಸ್ಟ್ರೆಸ್ ಹಾರ್ಮೋನ್ಸ್ ಅಂತಾರೆ ಅದನ್ನು. ಆವಾಗ ಆ ಸ್ಟ್ರೆಸ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನೀವು ಒಂದು 10 ಸಿಗರೇಟ್ ಕುಡ್ದಂಗೆ, ಆದರೆ ನಿಮ್ಮ ಬಾಡಿ ಅಷ್ಟು ವೀಕ್ ಆಗ್ತದೆ. ಸೊ ಆ ಕಾರಣದಿಂದ ಹ್ಯಾಪಿಯಾಗಿರಿ. ಬೆಳಗ್ಗೆ ಎದ್ದೋಳಿ, ಒಳ್ಳೆ ನೀರು, ಒಂದು ಬಾಟಲ್ ನೀರು ಕುಡೀರಿ, ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ, ಮತ್ತು ಎಲ್ಲ ಮಾರ್ನಿಂಗ್ ಏನೇನು ಇರ್ತದೆ ಅವೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಒಂದು ಬಾಟ್ಲ್ ನೀರು ಕುಡೀರಿ, ವಾಶ್ರೂಮ್ಗೆಲ್ಲ ಹೋಗಿ, ಮತ್ತು ಫೇಸ್ ವಾಶ್ ಎಲ್ಲ ಮಾಡ್ಕೊಳ್ಳಿ ಕ್ಲೀನಾಗಿ, ಸ್ವಲ್ಪ ಟೀ ಕುಡೀರಿ. ನಿಮ್ಮ ಮೇಲೆ ಫೋಕಸ್ ಮಾಡಿ ಗೈಸ್. ಯಾರೋ ಬಿಟ್ಟೋದವ್ರ ಮೇಲೆ ಏನೋ ಫೋಕಸ್ ಮಾಡ್ತೀರಾ, ಎಲ್ಲ ವೇಸ್ಟ್ ಆಫ್ ಟೈಮ್. ಏನಾದರೂ ಒಂದು ಹಾಬೀಸ್ ಇಟ್ಕೊಳ್ಳಿ. ಏನಾದರೂ ಒಂದು ಸೈಕ್ಲಿಂಗು, ಸ್ವಿಮ್ಮಿಂಗು, ರನ್ನಿಂಗು. ಕೆಲವ್ರಿಗೆ ಓದೋದೇ ಹ್ಯಾಬಿಟ್ಸ್ ಇರ್ತದೆ, ಸ್ಟೋರೀಸ್ ಓದಿ ತಿಳ್ಕೊಳ್ಳಿ, ಅದರ ಸಾರಾಂಶ ಏನು ಅಂತ ತಿಳ್ಕೊಳ್ಳಿ. ಕೆಲವ್ರಿಗೆ ಡ್ರೈವಿಂಗಲ್ಲಿ ಇಂಟ್ರೆಸ್ಟ್ ಇರ್ತದೆ, ಡ್ರೈವಿಂಗ್ ಮಾಡಿ. ಸೊ ಆ ಥರ ನಿಮ್ಗೇನು ಇಂಟ್ರೆಸ್ಟ್ ಇದೆಯೋ ಆ ಪ್ಯಾಷನ್ ಮೇಲೆ ವರ್ಕ್ ಮಾಡಿ. ಬಿಟ್ಟು ಹೋದವ್ರ ಬಗ್ಗೆ ಏನ ಗೈಸ್.